ಬನ್ನಿ ಮನೆಯಲ್ಲಿಯೇ ಪಿಜ್ಜಾ ನಾವು ಹೇಗೆ ಮಾಡಿದೀವಿ ಅಂತ ಬೇಗ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿಯೇ ಪಿಜ್ಜಾ ಎಲ್ಲರಿಗೂ ಆಗುವಂತೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಮೈದಾ ಹಿಟ್ಟನ್ನು ಕಲಿಸಿ ಚೆನ್ನಾಗಿ ಇಡಬೇಕು. ಇದರ ಪ್ರೊಸೆಸ್ ನಿಮಗೆಲ್ಲ ಗೊತ್ತಿದೆ. ಇದನ್ನು ಹೇಗೆ ಮಾಡೋದು ನಿಮಗೆಲ್ಲ ಗೊತ್ತಿದೆ. ದೊಡ್ಡ ಚೌಕಾಕಾರದ ಚಪಾತಿ ಲಟ್ಟಿಸಿ ಕೆಂಪು ಮೆಣಸಿನಕಾಯಿ ಚಟ್ನಿ ಅದರ ಮೇಲೆ ಲೇಪನೆ ಮಾಡಬೇಕು. ದೊಡ್ಡದಾಗಿ ಚಪಾತಿಯನ್ನು ಲಟ್ಟಿಸಿ ಮಾಡಿ ಚಟ್ನಿ ಲೇಪನೆ ಮಾಡಿ ಉದ್ದುದ್ದಕ್ಕೆ ಹೂಡಿಕೊಂಡಿಟ್ಟ ಡೊಣ್ಣ ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಮಶ್ರೂಮ್ಗಳನ್ನು, ಟೊಮೆಟೊಗಳನ್ನು ಎಲ್ಲವನ್ನೂ ಹೆಚ್ಚಿಟ್ಟುಕೊಳ್ಬೇಕು. ಮೇಲೆ ಸಣ್ಣಗೆ ನುರುಚಿದ ಚೀಸನ್ನು ಕೂಡ ತಯಾರಿ ಇಡಬೇಕು. ನಿಮಗೆ ಬೇಕಿದ್ರೆ ಇನ್ನು ಬೇರೆ ಯಾವ ಕಾಯಿಪಲ್ಯಗಳನ್ನು ಕೂಡ ನೀವು ಹಾಕಿಕೊಳ್ಳಬಹುದು. ಇವುಗಳನ್ನೆಲ್ಲ ಪಿಜ್ಜಾದ ಮೇಲೆ ಹಾಕಿ ಹರವಬೇಕು. ಇದನ್ನೆಲ್ಲ ತೆಗೆದುಕೊಂಡು ಅದನ್ನು ಚೌಕಾಕಾರದಲ್ಲಿ ಸುತ್ತಿ ಇದನ್ನೆಲ್ಲ ಅವನ್ನಲ್ಲಿ ಬೇಕ್ ಮಾಡಕ್ಕೆ ಇಡಬೇಕು. ಹೊರಗೆ ತೆಗೆದು ನಿಮಗೆ ಯಾವ ಆಕಾರ ಬೇಕು ಅದರಲ್ಲಿ ಮಾಡಿ ಅದನ್ನು ತಿನ್ನಬಹುದು. ತುಂಬಾ ಹೆಲ್ದಿ ಹಾಗೂ ಟೇಸ್ಟಿಯಾದ ಪಿಜ್ಜಾ ಮನೆಯಲ್ಲಿನೇ ನೀವು ಮಾಡ್ಕೊಳ್ಬಹುದು. ಹೀಗೆ ಮಾಡ್ಕೊಳ್ತೀರಲ್ಲ.